ಎಲ್ಲರಿಗೂ ನಮಸ್ಕಾರ. ಇವತ್ತು ರೆಸಿಪಿ ಪೂರಿ ಸಾಗು ಮಾಡೋಣ ಬನ್ನಿ. ಈ ಬೌಲಲ್ಲಿ 2 ಬೌಲ್ ಗೋಧಿ ಹಿಟ್ಟು, ಅದೇ ಬೌಲಲ್ಲಿ 1/4 ಭಾಗವಷ್ಟು ಚಿವಿಟಿ ರವೆ, ಚಿಟಿಕೆಯಷ್ಟು ಉಪ್ಪು, 1 ಸ್ಪೂನ್ ಸಕ್ಕರೆ ಯಾಕೆ ಹಾಕ್ತೀವಿ ಅಂದರೆ ಪೂರಿ ಕಲರ್ ಬರೋಕ್ಕೆ ಸಕ್ಕರೆ ಹಾಕ್ತೀವಿ. ಸ್ವಲ್ಪ ಎಣ್ಣೆ, ಸ್ವಲ್ಪನೇ ನೀರು ಹಾಕಿ ಕಾಲಿಸ್ತಾ ಇರಬೇಕು. ಚಪಾತಿ ಹೆಂಗೆ ಕಾಲಿಸ್ತೀವೋ ಇದೇ ಸೇಮ್ ಕಾಲಿಸಿ ಇಡೋಣ. ಎತ್ತಿಡೋಣ ಕಾಲಿಸಿ. ನೆಕ್ಸ್ಟು ತರಕಾರಿ ಎಲ್ಲ ಕಟ್ ಮಾಡಿದ್ದೀನಿ, ಬೇಯಿಸೋಕೆ ಹಾಕೋಣ. ಕಾಳು, ಬಟಾಣಿ ಕಾಳು ಸಹಿತ ಹಾಕಿದ್ದೀನಿ. 1 ಈರುಳ್ಳಿಯಲ್ಲಿ ಅರ್ಧ ಕಟ್ ಮಾಡೀನಿ, ಅರ್ಧ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. 1 ಟೊಮೊಟೊ ತಗೊಂಡಿನಿ. ಈಗ ಮಸಾಲೆಗೆ ಸ್ವಲ್ಪ ಕೊಬ್ಬರಿ, ಅರ್ಧನೇ ಈರುಳ್ಳಿನ ಇದಕ್ಕೆ ಮಸಾಲೆಗೆ ಹಾಕ್ತಾಯಿದ್ದೀನಿ. ಮಕ್ಕಳು ತಿನ್ನಲ್ಲ ಒಗ್ಗರಣೆಗೆ ಹಾಕಿದ್ರೆ, ಅದನ್ನು ಹಾಕ್ಬೋದು ಅರ್ಧನೂ. ನಾನು ಮಸಾಲೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಕ್ಬೋದು, ನಾನು ಬೆಳ್ಳುಳ್ಳಿ ಶುಂಠಿ ಬದಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರಕ್ಕೆ ಆಗೋಷ್ಟು ಹಸಿಮೆಣ್ಸಿನ್ಕಾಯಿ, 1 ಸ್ಪೂನ್ ಕೊತ್ತಂಬರಿ ಪುಡಿ, 1/4 ಭಾಗಷ್ಟು ಸ್ಪೂನ್ ಅರಿಶಿನ, ಸ್ವಲ್ಪ ಹುರಿಗಡಲೆ ಹಾಕಿ ಏಲಕ್ಕಿ ಲವಂಗ ಚಕ್ಕೆ ಕುಟ್ಟಿ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ, ನೀರು ಹಾಕಿ ರುಬ್ಬನ. ಪುದೀನ ಸೊಪ್ಪಿದ್ದರೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ರಿ, ನಾನು ಪುದೀನ ಸೊಪ್ಪಿಲ್ಲ ಅಂತ ಹಾಕಿಲ್ಲ. ಇವಾಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು, 1 ಟೊಮೊಟೊ ಕಟ್ ಮಾಡಿರೋದು ಟೊಮೊಟೊ ಹಾಕ್ತೀನಿ. ಇವಾಗ ಇದಕ್ಕೆ ಗಸಗಸೆನೂ ನೆನೆಯಕ್ಕಿಟ್ಟು ಹಾಕ್ಬೋದು. ಕೊಬ್ಬರಿ ಬದಲು ಗೋಡಂಬಿನೂ ನೆನೆಸಿಟ್ಟು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಭಾಳ ಚೆನ್ನಾಗಿ ಬರುತ್ತೆ. ನಾನು ಮನೆಗೆ ಏನದೋ ಅವನ್ನೇ ಹಾಕಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ರುಬ್ಬಿರೋದು ಮಸಾಲೆನ ಹಾಕಿ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅದು ಎಲ್ಲ ಸ್ವಲ್ಪ ಎಣ್ಣೆ ಬಿಡಬೇಕು. ಉಪ್ಪು ಹಾಕಿದ್ದಿಲ್ಲ, ಉಪ್ಪು ಹಾಕಿದ್ದೀನಿ. ಎಣ್ಣೆ ಎಲ್ಲ ಬಿಟ್ಟಿತ್ತು. 1 ಲೋಟ ನೀರು ಹಾಕಿದ್ದೀನಿ. ನಮಗೆ ಸ್ವಲ್ಪ ತಿಳಿ ಆಗಬೇಕು, ಮಕ್ಕಳಿಗೆ ತರಕಾರಿ ತಿನ್ನಲ್ಲ, ಬರೀ ತಿಳಿ ಕೇಳ್ತಾರೆ ಪೂರಿಗೆ, ಹಂಗಾಗಿ ಸ್ವಲ್ಪ ತಿಳಿ ಮಾಡ್ತೀನಿ. ಈಗ ಕುದ್ದ ಮೇಲೆ ತರಕಾರಿ ಹಾಕಿ ಬೇಯಿಸಿ ಸಾಗು ರೆಡಿ ಆಯಿತು. ಈ ಕಡೆ ಎಣ್ಣೆ ಬಿಸಿ ಇಟ್ಟಿದ್ದೀನಿ, ಸಣ್ಣ ಉಂಡೆ ಮಾಡಿ ಪೂರಿ ಮಾಡಿ ಇಟ್ಟಿದ್ದೀನಿ. ಒಂದೊಂದೇ ಹಾಕ್ತಾಯಿದ್ದೀನಿ. ಇದಕ್ಕೆ ಮಾತ್ರ ಎಣ್ಣೆ ಮಾತ್ರ ತುಂಬ ಬಿಸಿ ಇರಬೇಕು. ತುಂಬ ಬಿಸಿ ಇದ್ದರೆ ಚೆನ್ನಾಗಿ ಬರ್ತವೆ ಪೂರಿ. ಎಣ್ಣೆ ಬಿಸಿ ಇಲ್ಲ ಅಂದರೆ ಪೂರಿ ಬರಲ್ಲ. ನಾನು ಉದ್ದಾಕರ ಪೂರಿನ ಎಣ್ಣೆ ಹಾಕಿ ಉದ್ದಲ್ಲ, ಸ್ವಲ್ಪ ಹಿಟ್ಟು ಹಾಕಿ ಉದುತ್ತೀನಿ. ರೆಡಿ ಆಯಿತು. ಮಕ್ಕಳನ್ನು ತಿಂದು ಸ್ಕೂಲಿಗೆ ಹೋದರು. ಮಗಳಂತ ತುಂಬ ಖುಷಿಪಟ್ಲು. ಭಾಳ ದಿನ ನಾನು ಪೂರಿ ಮಾಡಿದ್ದಿಲ್ಲ, ಇವತ್ತು ಮಾಡಿದ್ದೀನಿ. ಅವ್ರು ಹೋಗಿ ಮೇಲೆ ನಾನು ತಿಂದೆ. ಆ ಪೂರಿ ತಿಂದಿಲ್ಲ, ಬಟ್ ನಾನು ಡಯಟ್ ಮಾಡ್ತಾಯಿದ್ದೀನಿ. ಪೂರಿ ಹಿಟ್ಟು ಉಳಿದಿರೋದ್ರಲ್ಲಿ ನಾನು ಚಪಾತಿ ಮಾಡ್ಕೊಂಡು ತಿಂದೆ. ತುಂಬಾ ಟೇಸ್ಟ್ ಇತ್ತು. ವೀಡಿಯೋ ಮಾಡ್ತಾ ಇರ್ತೀನಿ, ಎಲ್ಲರೂ ಸಪೋರ್ಟ್ ಮಾಡಿ.